ಮಾತಾಡ್ತಾ ಯಾರು ಹೇಳೋದು? ಹೌದಪ್ಪ, ಅವ್ರು ಯಾವ ಥರ ಸತ್ಯ ಹೇಳಿದಾರ? ಅವ್ರು ಯಾವಾಗಲೂ ಸುಳ್ಳು ಹೇಳೋ ರೂಢಿ, ಇದು ಒಂದು ಸುಳ್ಳು ಅಷ್ಟೇ. ಗೊತ್ತಾಯ್ತಾ? ದೇಶಕ್ಕೋಸ್ಕರ ಇಂದಿರಾ ಗಾಂಧಿ ಅವರ ಪ್ರಾಣ ತ್ಯಾಗ ಮಾಡಲಿಲ್ವಾ? ರಾಜೀವ್ ಗಾಂಧಿ ಮಾಡಲಿಲ್ಲ? ಇವ್ರ ಪಾರ್ಟಿಯವ್ರು ಯಾರನ್ನ ಒಬ್ಬರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಾರ? ಇವರು ಈಗ ಮೋದಿಯವರು ಯಾವಾಗಲೂ ಸುಳ್ಳು ಹೇಳೋದು ಅವ್ರದ್ದು ಜಾಯಮಾನ. ಇದು ಒಂದು ಸುಳ್ಳು ಹೇಳಿದ್ದಾರೆ ಅಷ್ಟೇ. ಅದೇ ರೀ ಸುಳ್ಳು ಹೇಳೋರು ಅಂತ ಹೇಳಿದ್ನಲ್ಲಪ್ಪ. ಈಗ ದೇಶ ಉಳಿಸೋಕ್ಕೋಸ್ಕರ ರಾಜೀವ್ ಗಾಂಧಿಯವ್ರ ಹತ್ಯೆ ಆಯಿತು, ಇಂದಿರಾ ಗಾಂಧಿಯವ್ರ ಹತ್ಯೆ ಆಯಿತು. ಇಂದಿರಾ ಗಾಂಧಿಯವ್ರ ಹತ್ಯೆ ಯಾಕಾಯಿತು? ಬ್ಲೂ ಸ್ಟಾರ್ ಆಪರೇಷನ್ ಮಾಡಿದ್ರು ಅಂತೇಳಿ ಆ ಹತ್ಯೆ ಆಗಿದ್ದು. ಇಲ್ಲಿ ರಾಜೀವ್ ಗಾಂಧಿಯವ್ರ ಹತ್ಯೆ ಯಾಕಾಯಿತು? IPKF ಫೋರ್ಸನ್ನು ಶ್ರೀಲಂಕಾ ಕಳಿಸಿದ್ರು ಅಂತೇಳಿ ಅವರು ಕೋಪದಲ್ಲಿ LTT ಅವರು ಅವ್ರನ್ನ ಹೊಡೆದಾಕಿದ್ರು. ಹೀಗೆ ಇವ್ರು ಯಾರನ್ನ BJP ಅವ್ರಿಗೆ ಯಾರನ್ನ ಒಬ್ಬರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ ಉದಾಹರಣೆ ಇದ್ರೆ ಹೇಳಕ್ಕೆ ಹೇಳಿ. ಅದರಿಂದ ಅವ್ರು ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಿದ್ದಂತ BJP ಇವತ್ತು ಭಾರತಕ್ಕೆ ಅವರೇ ಹೇಳ್ತಾರಲ್ರಿ. ಈಗ ಮೋದಿ ಗ್ಯಾರಂಟಿ ಅಂತಾರಲ್ಲ, ಗ್ಯಾರಂಟಿ ಪದನೇ ಗೊತ್ತಿರಲಿಲ್ಲ ಅವ್ರಿಗೆ. ನಾವೆಲ್ಲ ಜನರುಗಳಿಗೆ ಬಡವರು ನೆಮ್ಮದಿಯಿಂದ ಸಂತೋಷವಾಗಿ ಇರಲಿ ಅಂತೇಳಿ ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಏನೆಲ್ಲ ಹೇಳಿತ್ತೋ ಆ ಪ್ರಕಾರ ಜಾರಿ ಮಾಡಿದೆ. ಅದನ್ನು ಅವ್ರು ಸಹಿಸೋಕ್ಕಾಗೋದಿಲ್ಲ. ಈಗ ಗ್ಯಾರಂಟಿ ಪದ ಈಗ ಅವರಿಗೆ ನೆನಪಾಗಿರ್ತಕ್ಕಂಥದ್ದು ಇತ್ತೀಚೆಗೆ ನಾವೆಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿ ಜನ ನಮ್ಮ ಜೊತೆಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡ್ತಕ್ಕಂಥ ಮನಸ್ಸು ಮಾಡಿರೋ ಹಿನ್ನೆಲೆಯಲ್ಲಿ ಅವರು ಕೂಡ ಗ್ಯಾರಂಟಿ ಪದದ ಅರ್ಥ ಈಗ ಅರ್ಥ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ.